ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾನು ರಾಮನವಮಿಗೆ ಪಾನಕ ಮತ್ತು ಫಲಹಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಪಾನಕ ಫ್ರೂಟ್ ಸಲಾಡು ಫಲಹಾರನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಅದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಕರ್ಬೂಜ ಹಣ್ಣಿನ ಜ್ಯೂಸು ಜೊತೆಗೆ ಫ್ರೂಟ್ ಕಸ್ಟರ್ಡ್ ಸಲಾಡ್ ಮಾಡ್ತಾಯಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಜೊತೆಗೆ ಈ ಬೇಸಿಗೆಗೆ ಚಿಲ್ಲಾಗಿ ತಣ್ಣಗೆ ಚೆನ್ನಾಗಿರುತ್ತಲ್ಲ, ಅದರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶ್ರೀರಾಮನಿಗೆ ಹಾಲಿನ ಖೀರು ಕೂಡ ತುಂಬ ಇಷ್ಟ ಅಂತೆ, ಶ್ರೇಷ್ಠ ಕೂಡ ಅದು. ಅದನ್ನು ಕೂಡ ನೀವು ಮನೇಲಿ ಮಾಡ್ಬೋದು. ಜೊತೆಗೆ ಪಾನಕ ಅಂದ ತಕ್ಷಣ ಬೆಲ್ವತೆ ಹಣ್ಣಿನ ಪಾನಕ ನಮ್ಮ ಹಳ್ಳಿ ಕಡೆ ತುಂಬ ಮಾಡ್ತೀವಿ. ಬೆಲ್ವತೆ ಹಣ್ಣಿನ ಪಾನಕದ ಲಿಂಕು ಕೂಡ ನಾನು ಇಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಮಾಡಿ. ಈಗ ನಾನಿಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸು ಜೊತೆಗೆ ಫ್ರೂಟ್ ಸಲಾಡ್ ಜೊತೆಗೆ ಇದು ಫಲಹಾರ ಅಂದರೆ ಹೆಸರುಬೇಳೆ ಕಲ್ಸಕ್ರೆಯಿಂದ ಮಾಡಿರೋದು ಫಲಹಾರ. ಇದಿಷ್ಟನ್ನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಫಸ್ಟು ಹಣ್ಣುಗಳು ತೊಗೊಳ್ಳೋಣ. ನಿಮ್ಗೆ ಇಷ್ಟವಾದ ಹಣ್ಣುಗಳು ಯಾವ್ದು ಬೇಕು ಹಣ್ಣುಗಳನ್ನೆಲ್ಲ ತೊಗೊಂಡು ಇಟ್ಕೊಳ್ರಿ. ಈ ಹಣ್ಣುಗಳನ್ನು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಹಣ್ಣುಗಳನ್ನು ಹಚ್ಚಿಟ್ಕೊಂಡಿದ್ದೀನಿ. ಆಪಲ್ಲು, ಆರೆಂಜು, ಜೊತೆಗೆ ದ್ರಾಕ್ಷಿ, ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು. ಜೊತೆಗೆ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಬೋದು. ಬಾಳೆಹಣ್ಣು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ರೆಡ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಈಗ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಕರ್ಬೂಜ ಹಣ್ಣನ್ನ ರೆಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಮೆಜರ್ಮೆಂಟಿಗೆ ತೊಗೊಳ್ಳಿ. ಒಂದು ಕರ್ಬೂಜ ಹಣ್ಣಿನಲ್ಲಿ ಹತ್ತತ್ರ ಒಂದು 10ರಿಂದ 11 ಕಪ್ಪಷ್ಟು ಜ್ಯೂಸ್ ಆಗುತ್ತೆ. ನಾನಿಲ್ಲಿ 2 ತೊಗೊಂಡಿದ್ದೀನಿ. ತುಂಬ ಗಟ್ಟಿಗೆ ಮಾಡಿದ್ದೀನಿ. ನೀವು ಪಾನಕ ಮಾಡೋದ್ರಿಂದ ಬೆಲ್ಲ ಹಾಕಿ ಮಾಡಬೇಕು, ತೆಳ್ಳಗೆ ಮಾಡಬೇಕು. ನಾನಿಲ್ಲಿ ಜ್ಯೂಸನ್ನ ಮಿಲ್ಕ್ ಶೇಕ್ ಟೈಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಲು ಹಾಕಿ ಮಿಲ್ಕ್ ಟೈಪ್ ಮಾಡ್ತಾಯಿದ್ದೀನಿ. ಈ ರೀತಿಯೂ ಮಾಡಿಕೊಡ್ಬೋದು. ಇದು ಒಂದು ರೀತಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಧ್ಯದಲ್ಲೆಲ್ಲ ಇದರಲ್ಲಿರೋ ಸೀಡ್ಸ್ ಎಲ್ಲ ತೆಗಿಯೋಣ. ನೋಡಿ, ಈ ರೀತಿ ಬೀಜಗಳನ್ನ ತಗೊಂಡು ತೆಗೆದಿಟ್ಕೊಂಡು ನೋಡಿ, ಈಗ ಈ ರೀತಿ ಮಧ್ಯಕ್ಕೆ ಹೀಗೆ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ನೋಡಿ, ಈ ರೀತಿ ಅಂದರೆ ಬರುತ್ತಿದ್ದು ಕ್ಲೀನಾಗಿ ತೆಕ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಹಣ್ಣಾಗಿರೋದಾದರೆ ಇನ್ನೂ ಚೆನ್ನಾಗಾಗುತ್ತೆ. ಬೇಸಿಗೆಯಲ್ಲಿ ಸಖತ್ತು ತಂಪು. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಶುಗರ್ ಇರೋರು, ಡಯಾಬಿಟಿಕ್ ಇರೋರು ಇದು ಸಕ್ಕರೆ ಹಾಕ್ದಂಗೆ ಯೂಸ್ ಮಾಡಬೇಕು. ಸಕ್ಕರೆ ಹಾಕೋಬಾರ್ದು. ಜೊತೆಗೆ ಸ್ವಲ್ಪ ಕಾಯಂಗಿರಬೇಕಾದ್ರೇ ಯೂಸ್ ಮಾಡಿ. ಹಣ್ಣುಗಳು ಯಾವುದೇ ಹಣ್ಣುಗಳಾಗಲಿ ತುಂಬ ಹಣ್ಣು ಆಗ್ತಾ ಸ್ವೀಟ್ನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಪಪ್ಪಾಯಿನೂ ಕೂಡ ಡಯಾಬಿಟಿಕ್ ಇರೋರು ತಿನ್ಬೋದು, ತಿನ್ನಿ ಅಂತ ಹೇಳ್ತಾರೆ. ಬಟ್ ಪಪ್ಪಾಯ ಕೂಡ ನೀವು ಸ್ವಲ್ಪ ಕಾಯಂಗೆ ಇರೋಂಗೆ ದ್ವಾರ್ಗಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ, ಆ ರೀತಿ ಹಣ್ಣುಗಳನ್ನೇ ತಿನ್ನಬೇಕು. ತುಂಬ ಹಣ್ಣಾಗಿರೋದ ತಿನ್ನಬಾರ್ದು. ನೋಡಿ, ತೆಗಿಬೇಕು ಈ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಈ ರೀತಿ ತೆಕ್ಕೊಂಡು ಮಾಡ್ಕೋಬೇಕು.
ಈಗ ಒಂದು ಜಾರ್ ತೊಗೊಂಡು ಜಾರ್ ಒಳಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಇದನ್ನು ಕರ್ಬೂಜ ಹಣ್ಣನ್ನು ಪಲ್ಪ್ಗಳನ್ನು ಹಾಕೋಣ. ಹಾಕಿ ಇದಕ್ಕೆ ಸಕ್ಕರೆ ಹಾಕೋಣ. ನೀವು ಬೇಕಿದ್ದರೆ ಬೆಲ್ಲ ಹಾಕ್ಬೋದು ಪಾನಕ ಮಾಡೋದಕ್ಕೆ. ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ, ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಲ್ಲ ಅದರಿಂದ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಕರ್ಬೂಜ ಹಣ್ಣಿಂದ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಮಿಲ್ಕ್ ಹಾಕೋಣ. ಮಿಲ್ಕ್ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕಸ್ಟರ್ಡ್ ಮಿಲ್ಕ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದಕ್ಕೆ ಕಸ್ಟರ್ಡ್ ಮಿಲ್ಕ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗಿದೆ ಅಲ್ವಾ, ಈ ರೀತಿ ವೈಟಾಗಿದೆ. ಹಾಲು ಮತ್ತು ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಇಷ್ಟಪಟ್ಟರೆ ಏಲಕ್ಕಿ ಹಾಕ್ಕೋಬೋದು. ನಾನಿಲ್ಲಿ ಕಸ್ಟರ್ಡ್ ಮಿಲ್ಕ್ ವೆನಿಲಾ ಎಸೆನ್ಸ್ ಹಾಕಿರೋದ್ರಿಂದ ಫ್ಲೇವರ್ ಅದೇ ಬರೋದ್ರಿಂದ ನಾನೇನು ಏಲಕ್ಕಿ ಹಾಕ್ತಾಯಿಲ್ಲ. ನೀವು ಬೇಕಿದ್ರೆ ಏಲಕ್ಕಿ ಹಾಕ್ಬೋದು ನೋಡಿ. ಈಗ ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಂಡು ಕೂಡ ಕುಡಿಬೋದು. ಓಕೆ, ಈಗ ಫ್ರೂಟ್ ಕಸ್ಟರ್ಡ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಇದಕ್ಕೆ 1-2 ಕಪ್ಪಷ್ಟು ಹಾಲು ಹಾಕೋಣ. ಹಾಲು ಬಿಸಿ ಆಗೋದ್ರೊಳಗೆ ನಾವಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಬೇಕು, ಎಷ್ಟನ್ನು ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಆ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡೋದ್ರಿಂದ 2 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪನೂ ಗಂಟಿಲ್ಲದ ಹಾಗೆ ಹಾಲು ಹಾಕಿ ಮಿಕ್ಸ್ ಮಾಡೋಣ. ಈಗ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಫ್ರೂಟಲ್ಲೂ ಸ್ವೀಟ್ನಂಶ ಇರುತ್ತೆ, ಜೊತೆ ಕಸ್ಟರ್ಡ್ ಪೌಡ್ರಲ್ಲೂ ಸ್ವೀಟ್ ಇರೋದ್ರಿಂದ ನಾನು ಜಾಸ್ತಿ ಸಕ್ಕರೆನ ಹಾಕಿಲ್ಲ ಇಲ್ಲಿ. ಈಗ ಕಸ್ಟರ್ಡ್ ಪೌಡ್ರನ್ನು ಈ ಹಾಲೊಳಗೆ ಹಾಕೋಣ. ನೋಡಿ ಈ ರೀತಿ ಗಟ್ಟಿ ಆಗದಂಗೆ ಕೈಯಾಡ್ತಾ ಇರಬೇಕು. ಕೈಯಾಡಿ ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ನೋಡಿ ತಣ್ಣಗಾಗಿದೆ. ಈಗ ಇದಕ್ಕೆ ಹಣ್ಣುಗಳನ್ನು ಹಚ್ಚಿಟ್ಕೊಂಡಿದ್ವಲ್ಲ, ಹಣ್ಣುಗಳನ್ನು ಹಾಕೋಣ. ದಾಳಿಂಬೆ ಹಣ್ಣು, ಕಿತ್ಲೆ ಹಣ್ಣು, ದ್ರಾಕ್ಷಿ, ಆಪಲ್ಲು ಮತ್ತು ಬನಾನಾ ಇದಿಷ್ಟನ್ನು ಹಾಕ್ಬಿಟ್ಟು ಕೈಯಾಡಬೇಕು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1-2 ಅವರ್ಸು ನಾವು ಫ್ರಿಡ್ಜ್ ಒಳಗಿಟ್ಟರೆ ತಿನ್ನೋದಕ್ಕಂತೂ ತುಂಬ ಚಿಲ್ಲಾಗಿ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ. ನೋಡಿ 2 ಅವರ್ಸ್ ಆಗಿದೆ. ಈಗ ನೋಡಿ ನಮ್ಮ ಮಕ್ಳ ಜೊತೆ ನಾನು ಕೂಡ ಒಂದು ಬೌಲ್ ಎಕ್ಸ್ಟ್ರಾನೇ ತಿಂದ. ಅಷ್ಟು ಚೆನ್ನಾಗಾಗಿತ್ತು. ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ನಾಳೆನೇ ಮಾಡಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು.